ಇವಾಗ ಕುತ್ಕೊಂಡು ಹತ್ರ ಏನೇ ಬಂತು ಪ್ರಯೋಜನ? ಎಲ್ಲನೂ ದೋಚ್ಕೊಂಡು ಹೋದ್ಮೇಲೆ ಕ್ವಾಟೆ ಬಾಕ್ಲ ಹಾಕುದ್ರಂತೆ, ಹಂಗಾಯ್ತು. ಇವಾಗ ಕುತ್ಕೊಂಡು ಹತ್ರ ಏನಾಯ್ತು ಬಂತು ಲಾಭ ನಿನಗೆ? ಎದ್ ನಡಿ ಮುಚ್ಕೊಂಡು ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಇನ್ನೊಂದು ಹಿಂಗೆ ಕುತ್ಕೊಂಡು ಅಳ್ತಾ ಇದ್ರೆ ಆ ನನ್ನ ಮಗ ಅವಳನ್ನು ಬಸ್ರು ಮಾಡಿ ಮಗ ಮಾಡ್ಬಿಟ್ಟು ಕರ್ಕೊಬಿಟ್ಟು ಬರ್ತಾನೆ. ನೀನ್ ಈಗಲೇ ನೀಯ ಬಸ್ರಿ ಆಗಿದೆಯಲ್ಲ, ಎದ್ ನಡಿ ಸುಮ್ಕೆ ನೀಯ. ಅಮ್ಮ ಏಯ್, ಈಗ ಹತ್ಕೊಂಡು ಕುಂತ್ಕೊಂಡ್ರೆ ಏನೇ ಬಂತು? ಆ ನನ್ನ ಮಗನ್ ಪಿರುತಿ ಮಾಡ್ಬೇಕಾರೆ ಅವನ ಜೊತೆ ತಿರುಗ್ಬೇಕಾರೆ ನಿನಗೆ ಬುದ್ಧಿ ಇರ್ಬೇಕಿತ್ತು. ನಿನಗೆ ಇಂಥ ನನ್ನ ಮಗ ಅಂತ ಗೊತ್ತಿದ್ರು ನೀನು ಯಾಕೆ ನನ್ನ ಮಗನಿಂದ ತಿರುಗ್ಬೇಕಿತ್ತು ಹೇಳು? ಲೇ ಮಮ್ತಿ, ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಹೂ ಕಣಮ್ಮ, ಅವಳಲ್ಲ ಶಾರದಿ. ಏನ್ ಮಾತು ಎಷ್ಟು ಮಾತು ಅಂತ ಮಾತಾಡ್ತಾಳೆ ಗೊತ್ತೇನಮ್ಮ ಅವಳು ಶಾರದಿ. ನನ್ನ ಮಗಳನ್ನೇ ನೀಯ ಮದುವೆ ಮಾಡ್ಕೊಳ್ಳೋದನ್ನ ನೊಳಿಯ ಏನ್ ಅನ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ನನಗೆ ಆವಾಜ್ ಆಗ್ತಾವಳೆ. ಮೊನ್ನೆ ಚೊಪ್ಲಿ ತಗೊಂಡು ಒಡೆಯನ ಅನಿಸ್ಬಿಟ್ಟಿತ್ತು ಕಣಮ್ಮ. ಯಾಕೆ ಬೇಕು? ಮೊದಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಮುಚ್ಕೊಂಡಿದ್ದೀನಿ. ಈಗ ಅದಕ್ಕೆ ಇವಳನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಅವ್ ನನ್ನ ಮಗ ಎಲ್ಲಿದ್ರು ಜಾಡ್ಸ್ ಒದ್ದು ಎಳ್ಕೊಂಬಿಟ್ಟು ಬರಬೇಕು, ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಒಳ್ಳೆ ಕೆಲಸನೇ ಮಾಡ್ತಿದ್ಯಾ, ಮಾಡು. ಇನ್ನೇನು ಇವಳು ನೀನು ಯಾರು ಮದುವೆ ಮಾಡ್ಕೋತಾರೆ? ಅವನೇ ಮದುವೆ ಮಾಡ್ಕೋಬೇಕು. ಬೇರೆ ದಾರಿ ಇನ್ನೇನು ಇಲ್ವಲ್ಲ ನಮಗೆ. ಇವಳುನು ನಮಗೆ ಮೊದಲೇ ಹೇಳ್ದಿದ್ದಂಗೆ ಎಲ್ಲನೂ ಇಂಥ ಕೆಲಸ ಮಾಡ್ಬಿಟ್ಲಲ್ಲ. ಮೊದಲೇ ಇವಳಿಗೆ ಏನಾರ ತಗೊಂಡು ಹಾಕ್ಬೇಕು. ಮೊಮ್ಮಗಳು ಇರೋಳೊಬ್ಳು ಅಂತ ಶಾನೆ ಪಿರುತಿಂದ ಸಾಕುದ್ವಲ್ಲ, ಸರಿಯಾಗಿ ಏನಿಯ ಮಾಡೋಳೆ. ಹೋಗೋ ಸಾವುಕಾರನ ಮನೆಗೆ ಅನುಭವಿಸ್ತಿಯಲ್ಲ, ಆವಾಗ ಗೊತ್ತಾಯ್ತದ ನಿನಗೆ ಮದುವೆ ಆದಮೇಲೆ. ಈಗೇನೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹೆಂಗೋ ಹೇಳಿ ಮದುವೆ ಮಾಡಿಸ್ಬೋದು. ಅಲ್ಲಿ ಹೋಗಿ ಅಣಗು, ಗೊತ್ತಾಯ್ತದ ನಿನಗೆ. ಸಾಯಿಲೆಯಲ್ಲಿ ಎಣಿಕೊಂಡು ಕಷ್ಟ ಅಂತ ನಮ್ಮ ಅಂತಕ್ಕೆ ಬಂದ್ಬಿಟ್ರೆ ಕಾಳಗಿರೋದು ಕೈಗೆ ಬಂದ್ಬಿಡ್ತವೆ. ಪಿರುತಿ ಮಾಡಿದ್ಯ ತಾನೆ, ಕಷ್ಟವೋ ಸುಖವೋ ನಷ್ಟವೋ ನೀನು ಅಲ್ಲೇ ಬಿದ್ದಿರ್ಬೇಕಾಯ್ತದೆ ಅಷ್ಟೇ ನೀನಿಯ. ಸೊರನಾ ಎದ್ದೊಳೆ ಮ್ಯಾಕೆ ಕಿಸ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎದ್ದೊಳೆ ಮ್ಯಾಕೆ ಪೊಲೀಸ್ ಅಪ್ಪರ್ತಾಗೆ ಏನು ನಡೆದೈತೆ ಎಲ್ಲನೂ ಹೇಳಿವಂತೆ. ಅಮ್ಮ ಅವ್ನು ಹಿಂಗೆ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಕಣಮ್ಮ. ಮೋಸ ಮಾಡ್ಬಿಟ್ಟ ಕಣಮ್ಮ. ನನಗೆ ನನ್ನನ್ನೇ ಇಷ್ಟಪಡ್ತಿರೋದು, ಇನ್ನು ಯಾರನ್ನೂ ಇಷ್ಟನೇ ನೀಯ ಪಡ್ತಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಈಗ ನೋಡಿದ್ರೆ ಆ ಆಶನಿಂದೆ ಓಡೋಗವನೆ ಕಣಮ್ಮ. ಆಶಾ ನನಗೆ ಸಹಾಯ ಮಾಡೋಳ ಥರ ಬಂದ್ಲು. ನನ್ನ ಹತ್ರ ವಿಷಯ ಎಲ್ಲ ತಿಳ್ಕೊಬಿಟ್ಟು ಇವಾಗ ಅವಳೇ ನೀಯ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟವಳೆ ಕಣಮ್ಮ. ಹಿಂಗೆ ಆಯ್ತದೆ ಅಂತ ನನ್ನ ಕನ್ಸಾಗೂ ಅನ್ಕೊಂಡಿರಲಿಲ್ಲ ಕಣಮ್ಮ. ಎಲ್ಲ ಮೋಸ ಆಗೋಯ್ತು ಕಣಮ್ಮ, ನನಗೆ ಮೋಸ ಆಗೋಯ್ತು ಕಣಮ್ಮ. ಈಗತ್ತು ಯಾವ ಪ್ರಯೋಜನವೂ ಇಲ್ಲ. ಹೊತ್ಕೊಂಡು ಕುಂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನಡಿ ಬಿರ್ಬಿರ್ನ. ಸರಿ ಕಣಮ್ಮ, ಹೋಗಿ ಮನೆಯಾಳಿ ಮೇಲೆ ಶಾರದಿ ಮೇಲೂ ಮಗಳ ಮೇಲೆ ಇಬ್ಬರ ಮೇಲೂ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಹಿಂಗೆ ಮಾಡವ್ರೆ ಅಂತ. ಹಂಗೆ ಸಾವುಕಾರನ ಮಗನ ಮೇಲೂ ಹಿಂಗೆ ಮೋಸ ಮಾಡಿ ಓಡೋಗವನೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಸರಿನೇ? ನೋಡು, ಅವರು ಇವ್ರ ಮೇಲೆಲ್ಲ ಕೊಡಕ್ಕೆ ಹೋಗ್ಬೇಡ. ಹಿಂಗೆ ಮೋಸ ಮಾಡಿ ಓಡೋಗವನೆ ಅಂತ ಸಾವುಕಾರನ ಮಗನ ಮೇಲೆ ಮಾತ್ರ ಕೊಡು. ಸುಮ್ಮನೆ ಯಾಕೆ ಕೊಚ್ಚೆ ಮೇಲೆ ಕೊಲ್ಲಾಕ ಸಿಡಿಸ್ಕೊಳ್ಳೋ? ಸುಮ್ಮನೆ ನಮಗೇನು ಬೇಕಿಲ್ಲ. ನಮಗೇನು ಅವ್ನು ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೇ. ಸುಮ್ಮನೆ ಅವನ ಮೇಲೆ ಕೊಡು ಕಂಪ್ಲೇಂಟಾ? ಸರಿ ಬಿಡು, ಆಯಿತು. ಬರ್ಲೇ ನಾನು ಇನ್ನು ಒಬ್ಳೆ ಹೋಗ್ಬಿಟ್ಟಲ್ಲಿ ಏನು ಮಾಡ್ತೀಯ ಅಂತ ಕಕ್ಕ ಬಿಕ್ಕಿಯಾಗಿ ಹೋಗ್ಬಿಡ್ತೀನಿ ನೀನಂತೂ. ಯಾಡ ಬಿಡಮ್ಮ, ನಾನೇನೇ ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಈ ಮನೆಯಳಿ ಮಾಡಿರೋ ಕೆಲಸಕ್ಕೆ ಇನ್ನು ಎಲ್ಲೆಲ್ಲಿ ತಲೆ ತಗ್ಸ್ಕೊಂಡು ನಿಂತ್ಕೋಬೇಕು ನಾ ಕಾಣೆ. ನನ್ನ ಹಣೆ ಬರಹ ಸರಿ ಇಲ್ವಲ್ಲ ಬಿಡು. ಸಾ 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 ಹಾ ಹೇಳಿ, ಯಾರು? ಏನಾಗಬೇಕಿತ್ತು? ಸಾ, ನನ್ನ ಹೆಸರು ಮಮತಾ ಅಂತ ಹೇಳ್ಬಿಟ್ಟು ಇವಳು ನನ್ನ ಮಗಳು. ಯಾಕಮ್ಮ ಹಿಂಗೆ ಹೇಳ್ತಾ ಇದೆಯಾ? ಸಮಾಧಾನ ಮಾಡ್ಕ. ನಿಮ್ಮ ಸಮಸ್ಯೆ ಏನಿದ್ರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರಲ್ಲ, ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಒಳಗೆ ಹೋಗ್ಬೇಡ, ಸಮಾಧಾನ ಮಾಡ್ಕೊಳಮ್ಮ. ಯಂಗ್ಸ ನನ್ನ ಮಗಳು ಸಮಾಧಾನ ಮಾಡ್ಕೊತಾಳೆ. ಹಾಳಾದ ನನ್ನ ಮಗ ಲೋಪರ್ ನನ್ನ ಮಗ ಸಾವುಕಾರನ ಮಗ ಇವಳನ್ನ ಬಸ್ರು ಮಾಡ್ಬಿಟ್ಟು ಇನ್ನೊಬ್ಬಳನ್ನ ಕರ್ಕೊಂಡು ಓಡೊಂಟೋಗ್ಬಿಟ್ಟವನೇ ಊರು ಬಿಟ್ಬಿಟ್ಟು. ಏನು ಮಾಡೋದು ದಿಕ್ಕೇ ತೋರಿಸ್ತಿಲ್ಲ. ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯವರೆಲ್ಲ ಹೇಳಿದ್ರು. ಸರಿ ಬಿಡು, ಮದುವೆ ಮಾಡ್ಕೊತಲ್ಲ, ಇನ್ನೇನು ತೊಂದರೆ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ. ಹಂಗೆ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನೀನಿಯ ಇನ್ನೊಬ್ಬಳನ್ನ ಓಡಿಸ್ಕೊಂಡು ಕರ್ಕೊಂಡು ಹೊಂಟೋಗ್ಬಿಟ್ಟವನೇ ಹಿಂಗೆ ನನ್ನ ಮಗಳು ಬಾಳು ಬೀದಿಗೆ ಬಂದ್ಬಿಡ್ತದೆ ಏನು ಮಾಡಬೇಕು ದಿಕ್ಕೇ ತೋರಿಸ್ತಿಲ್ಲ ಯಾರು ತಗೋಗಿ ನ್ಯಾಯ ಕೇಳಕ್ಕೆ ಹೋದ್ರೂ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಅವನೇ ಇಲ್ವಲ್ಲ, ಈಗ ಏನು ಮಾಡೋಕ್ಕಾಯ್ತದೆ ಅಂತಾರೆ ಆ ಸಾವುಕಾರ ಮನೆ ಹತ್ರ ಹೋದ್ರೂ ಹಂಗೆ ಹೇಳ್ತಾರೆ ನನ್ನ ಮಗ ಇಲ್ದಿದ್ದು ನಾವೇನಮ್ಮ ಮಾಡೋಕ್ಕಾಯ್ತದೆ? ನನ್ನ ಮಗ ಬಂದಮೇಲೆ ನ್ಯಾಯ ತೀರ್ಮಾನ ಎಲ್ಲ ಮಾಡೋಣ, ಇವಾಗ ಏನೂ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ನನ್ನ ಮಗಳು ಬೇರೆ ಬಸ್ರಿ ಏನು ಮಾಡೋದು ಅಂತ ನಿನ್ನೆ ಗೊತ್ತಾಯ್ತಿಲ್ಲ ನೀವೇ ಏನಾದರೂ ಮಾಡಿ ನಮಗೆ ಆ ನನ್ನ ಮಗನ ಹುಡ್ಕೊಂಬಿಟ್ಟು ಕರ್ಕೊಂಬಂದ್ಬಿಟ್ಟು ನನ್ನ ಮಗಳು ಮದುವೆನ ಮಾಡಬೇಕು ನೀವೇನೇನೆ. ಏನಮ್ಮ ಎಜುಕೇಟೆಡ್ ಅಂತೀರಾ? ಒಳ್ಳೆ ಹುಡುಗ ಯಾರು ಕೆಟ್ಟ ಹುಡುಗ ಯಾರು ಅಂತ ಗೊತ್ತಾಗಲ್ವಾ? ಈಗಿನ ಕಾಲದ ಹುಡುಗಿಯರಿಗೆ ಹೇಳಿ ಬೇರೆ ಕೊಡ್ಬೇಕಾ? ಈಗಿನ ಕಾಲದಾಗೆಲ್ಲ ಮೋಸ ಮಾಡೋರನ್ನ ಜಾಸ್ತಿ ಜನ ಅವರೇ. ಈ ಥರ ಮೋಸ ಮಾಡೋರು ಎಲ್ಲ ಇರೋ ತನಕ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಬಡ್ಡಿ ನನ್ನ ಮಗ ಒಬ್ಬಳನ್ನ ಬಸ್ರಿ ಮಾಡಿ ಇನ್ನೊಬ್ಬಳನ್ನ ಕರ್ಕೊಂಡು ಓಡೇ ಹೋಗ್ಬಿಟ್ಟವನ. ಯಾರನ್ನ ಕರ್ಕೊಂಡು ಓಡೋಗಿರೋದು? ಅದು ಶಾರದಾ ಅಂತ ಹೇಳಿ ಅವ್ರ ಮಗಳು ಆಶಾ ಅಂತ, ಅವಳನ್ನ ಕರ್ಕೊಂಡು ಓಡೋಗಿರೋದು ಬಡ್ಡಿ ನನ್ನ ಮಕ್ಕಳು. ಇಂಥ ನನ್ನ ಮಕ್ಳು ಇರೋದ್ರಿಂದನೇ ಊರೆಲ್ಲ ಹಾಳಾಗಿ ಹೋಗ್ತಾ ಇರೋದು. ನಮ್ಗಂತೂ ಇಂಥ ಕೇಸುಗಳು ನೋಡಿ ಸಾಕಾಗೋಗ್ಬಿಟ್ಟೈತೆ ನಮ್ಗಂತೂ. ಏನಮ್ಮ ಹಂಗೇನೆ ಒಂದ್ಸಲ ಜೀವನ ಹಾಳು ಮಾಡ್ಕೊಂಡ್ಮೇಲೆ ಜೀವನ ಬರಲ್ಲ. ಏನೋ ನಾವಿವಾಗ ಹೆಂಗೋ ಇದು ಮಾಡ್ತೀವಿ. ಈಗ ಓಡೋಗೈತಲ್ಲ ಹುಡುಗಿ, ಅವಳೇನಲ್ಲಿ ಮದುವೆ ಆಗ್ಬಿಟ್ರೆ ಏನಮ್ಮ ಕತೆ? ಈಗ ಮತ್ತೆ ಇಬ್ಬಿಬ್ರು ಹೆಂಡ್ತಿನ ಕಟ್ಕೊಂಡು ಹೆಣಗ್ಬೇಕಾಗ್ತೈತೆ ಅವನು. ನಿನ್ನ ಜೀವನನೂ ಹಾಳಾಗಿ ಹೋಗ್ತೈತೆ. ಎಲ್ಲದಕ್ಕೂ ಯೋಚನೆ ಮಾಡಬೇಕು ಕಣಮ್ಮ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಆಗೋದ್ಮೇಲೆ ನಾವು ತಾನೇ ಇನ್ನೇನು ಮಾಡೋಕ್ಕಾಗ್ತೈತೆ? ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಲ್ಲ, ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಹುಡುಗನ ಫೋಟೋ, ಅವ್ನ ಡೀಟೇಲ್ಸು, ಆ ಹುಡುಗಿ ಡೀಟೇಲ್ಸು, ನಿನ್ನ ಮಗಳು ಡೀಟೇಲ್ಸು ಪ್ರತಿಯೊಂದನ್ನು ಕೊಟ್ಬಿಟ್ಟು ಹೋಗ್ರಿ ನೋಡೋಣ ಏನು ಮಾಡೋದು ಎತ್ತ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಹುಡುಕ್ಸೋ ಪ್ರಯತ್ನ ಪಡ್ತೀನಿ. ಎಷ್ಟು ದಿನ ಆಯಿತು ಆ ಹುಡುಗ ಓಡೋಗ್ಬಿಟ್ಟು? ಒಂದು 4-5 ದಿನ ಆಯಿತು
ಇನ್ನೆಲ್ಲಿ ಓಡಾಗಿರ್ತಾನೆ ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಾನೇನೆ ಇದು ಕಳಿಸ್ತೀನಿ, ಅವ್ನ ಫೋಟೋ ಎಲ್ಲ ಡೀಟೇಲ್ಸು ಪೂರ್ತಿ ಕಳಿಸ್ತೀನಿ ನಾನೇನೆ. ನೋಡೋಣ, ಆದಷ್ಟು ಬೇಗನೆ ಅವನ್ನ ಹುಡ್ಕೊಂಡು ಕರ್ಕೊಂಬಿಟ್ಟು ಬರ್ತೀನಿ. ಇವಳು ಬಂದಿದ್ದು ನನಗೆ ಗೊತ್ತು, ಅದಕ್ಕೆ ನಾನು ಬಂದಿದ್ದು ಇವಾಗ. ಸಾ ಸಾ ಏನಮ್ಮ ನಿಂದೇನಮ್ಮ ಸಮಸ್ಯೆ? ಅಯ್ಯೋ ಸಾ, ಇವಳ ಮಗಳೇನೇನಿಯ ಓಡಾಗಿರೋದು, ಇವಳೇನೇನಿಯ ಶಾರದಾ ಅಂತ ಹೇಳ್ಬಿಟ್ಟು. ಓ ಇವ್ರ ಮಗಳೇನೇನಾ? ಏನಮ್ಮ ನೀನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು? ಸಾ ನನ್ನ ಮಗಳನ್ನ ಕರ್ಕೊಂಡು ಸಾವುಕಾರನ ಮಗ ಓಡೋಗ್ಬಿಟ್ಟವನೇ ಸಾ. ಎಲ್ಲೋದ್ರೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ ಸಾ. ನನ್ನ ಮಗಳು ಬಾಳೆಲ್ಲ ಹಾಳಾಗೋಯ್ತು ಸಾ. ಅದೇನು ಹೋಗ್ಬಿಟ್ಟಲ್ಲಿ ಮದುವೆನೇ ಮಾಡ್ಕೊಂಡವ್ರು, ಏನು ಮಾಡ್ಕೊಂಡವ್ರು ಒಂದೂ ಗೊತ್ತಾಗ್ತಿಲ್ಲ ಸಾ. ಸಾ ನನ್ನ ಮಗಳು ಜೀವನ ಏನೂ ಆಗಬಾರ್ದು ಸಾ, ನೀವೇನೇ ಕಾಪಾಡಬೇಕು ಸಾ. ಎಷ್ಟೇ ನಾಟಕ ಆಡ್ತೀಯಾ ಕಿತ್ತೋದ್ ಕಂತ್ರಿ, ನೀನೇ ಬೇಕು ಅಂತ ಓಡ್ ಕಳಿಸ್ಬಿಟ್ಟು ಈಗ ಪೊಲೀಸ್ ಸ್ಟೇಷನ್ಗೆ ನಾನೆಲ್ಲಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಾಟಕ ಆಡ್ತಾ ಇದೆಯೇನೆ? ಅಯ್ಯೋ ದೇವ್ರೆ, ನಾನು ಯಾಕೆ ನಾಟಕ ಆಡಲಿ? ನನಗೇನಾದ್ರು ತಿಕ್ಲೇನು ನಾಟಕ ಆಡೋಕ್ಕೆ? ನಾನು ಎಂಥ ನಾಟಕನೂ ಆಡ್ತಾ ಇಲ್ಲ ಸಾ. ನೋಡಿ ಸಾ, ನಾಟಕ ಪಾಟ್ಕ ಅಂತ ಹೇಳ್ತಾವಳೆ, ಎಂಥ ನಾಟಕನೂ ಇಲ್ಲ ಸಾ. ನನ್ನ ಮಗಳಿಗೆ ಬ್ಯಾರೆ ಕಡೆ ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತ ಹುಡುಗನೆಲ್ಲ ಹುಡುಕಿದ್ದೆ ಸಾ. ಆದರೆ ನನ್ನ ಮಗ ಅವನೆಲ್ಲ ಕರ್ಕೊಂಡು ಓಡೋಗ್ಬಿಟ್ಟವನೆ ಸಾ. ಈಗ ನನ್ನ ಮಗಳು ಜೀವನ ಸಹ ಹಾಳಾಗೋಗ್ತದೆ ಸಾ. ಒಬ್ಬರ ಜೊತೆ ಓಡೋಗವ್ರೆ ಅಂತ ಹೇಳಿದ್ರೆ ಇನ್ನು ಯಾರು ಸಹ ಮದುವೆ ಮಾಡ್ಕೊತಾರೆ ನನ್ನ ಮಗಳನ್ನ? ನೀವೇ ಯೋಚನೆ ಮಾಡಿ ಸಾ. ಅದಕ್ಕೆ ನೀನು ಹೆಂಗನ ಮಾಡ್ಬಿಟ್ಟು ನನ್ನ ಮಗಳು ಜೀವನನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದಿದ್ದೀನಿ ಸಾ. ನಿಮ್ಮನ್ನೇ ನಂಬ್ಕೊಂಡು ಕಂಪ್ಲೇಂಟ್ ಕೊಟ್ಟೋಗೋಣ ಅಂತ ಹೇಳ್ಬಿಟ್ಟು. ಲೇ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಇಲ್ಲಿ ಯಾಕೆ ಈ ಪಟ್ಟಿ ನಾಟಕ ಆಡ್ತಾ ಇದೆಯಾ ಅಂತ ನಂಗೆ ಸಂದ ಗೊತ್ತು. ನೀನು ಅನ್ಕೊಂಡಿರೋವಷ್ಟು ಸಾಮಾನ್ಯದಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮುಚ್ಚೆ ಬಾಯಿನ. ಬೇಕಂತ ನನ್ನ ಮಗಳು ಬಸ್ರಿ ಅಂತ ಗೊತ್ತಿದ್ರು ಓಡ್ ಕಳಿಸ್ಬಿಟ್ಟು ಇವಾಗ ಏನೂ ಆಗಿಲ್ಲ ಅನ್ನಂಗೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಾಗ ನಾಟಕ ಮಾಡ್ತಿದ್ಯಲ್ಲ. ನಾನು ನನ್ನ ಮಗಳು ಪೊಲೀಸ್ ಸ್ಟೇಷನ್ಗೆ ಬರೋದು ನೀನು ನೋಡಿದೆ ತಾನೆ ಅಲ್ಲಿ ನಿಂತ್ಕೊಂಡು? ಹಾಂ, ನಾನು ಅದೇ ಸೋಮ ಕುಂತಾಗ ಮಾತಾಡ್ಬೇಕಾದ್ರೆ ನೋಡಿದೆ ತಾನೆ? ಅದಕ್ಕೆ ತಾನೆ ಹಿಂದೆ ನೀನು ಬಸ್ ಹತ್ಕೊಂಡು ಬಂದಿರೋದಿಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಸಾ. ಇವಳು ಮಾತ್ರ ನಂಬೇಡಿ ಸಾ. ಇವಳೇನೇ ನೀ ಬೇಕಂತಾನೆ ನೀ ಮಗಳನ್ನ ಓಡ್ ಕಳಿಸಿರೋದು ಸಾ. ಇವಳು ಎಂಥ ಮನೆಯಾಳು ಬಿತ್ರಿ ಅಂದರೆ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನ್ನ ಗಂಡನ ಜೊತೆ ಆರಾಮಾಗಿ ಅವಳೆ. ಅಷ್ಟು ಸಾಲದು ಅಂತ ಇವಾಗ ನನ್ನ ಮಗಳು ಜೀವನಕ್ಕೂ ಕೊಲ್ಲಾಕಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟವಳೆ ಸಾ. ಇವಳು ಮಾತ್ರ ಕೇಳಬೇಡಿ ಸಾ. ನನ್ನ ಮಗಳ ಜೊತೆ ಸುಮ್ಮನೆ ನೀನು ಸಾವುಕಾರ ಮಗನ ಹತ್ರ ಮದುವೆ ಮಾಡಿಸ್ಬಿಡಿ ಸಾ. ಇವಳು ಮಾತ್ರ ನಂಬಕ್ಕೆ ಹೋಗ್ಬೇಡಿ. ನೋಡಮ್ಮ, ಈಗ ದಯವಿಟ್ಟು ಸುಮ್ಮನೆ ನಿಂತ್ಕೊಳ್ತೀರಾ? ಇದೇನು ಫಿಶ್ ಮಾರ್ಕೆಟ್ ಅಲ್ಲ, ಪೊಲೀಸ್ ಸ್ಟೇಷನ್ನು. ಇಲ್ಲಿಗೆ ಬಂದಿದ್ದೀರಾ ಅಂತಂದರೆ ನಮ್ಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು, ನಾವು ಮಾಡ್ತೀವಿ. ನೀವು ಜಾಸ್ತಿ ಕೂಗಾಡಕ್ಕೆ ಕಿರ್ಚಾಡಕ್ಕೆ ಹೋಗ್ಬೇಡಿ. ಅಯ್ಯೋ ಸಾ, ನನ್ನ ಮಗಳಿಗೂ ಅನ್ಯಾಯ ಆಗ್ಬಿಟ್ರೆ ನಾನಂತೂ ಬದುಕಿರಕ್ಕಿಲ್ಲ ಸಾ, ಸತ್ತೋಗ್ಬಿಡ್ತೀನಿ ಸಾ. ಸಾ ಹುಟ್ಟು ನಾಟಕ ಸಾ, ಇವಳಂತೂ ಹುಟ್ಟು ನಾಟಕ ಸಾ ಇವಳು. ನೋಡಮ್ಮ, ನಾಟಕ ಗೀಟ್ಕ ಅದು ಇದು ಅದೆಲ್ಲ ಬಿಟ್ಬಿಡಿ. ಇವಾಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನೋಡಮ್ಮ, ನಾನು ಏನು ಹೇಳ್ತೀನಿ ಅಂದರೆ ಇಬ್ಬರೂ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಅವ್ನು ಎಲ್ಲಿದ್ರು ಒದ್ದು ಎಳ್ಕೊಂಡು ಬಂದು ಏನಾಗೈತೆ ಎತ್ತ ಅಂತ ಹೇಳ್ಬಿಟ್ಟು ನಾನು ವಿಚಾರ ಮಾಡಿ ಆಮೇಲಿಂದ ಮುಂದುವರಿತೀನಿ, ಸರಿನಾ? ಈಗ ಮದುವೆ ಆಗೈತೋ ಆಗಿಲ್ವ ಇನ್ನೂ ಗೊತ್ತಿಲ್ಲ. ಆಮೇಲೆ ಏನು ನಡೆದೈತೆ ಏನು ಎತ್ತ, ಹುಡುಗಿ ಏನು ಮಾತಾಡ್ತಾಳೆ, ಹುಡುಗಿ ಏನು ಹೇಳ್ತಾಳೆ, ನಮ್ಗೆ ಅದು ಗೊತ್ತಿಲ್ಲ. ಎಲ್ಲ ಬರಲಿ, ನಾವೇ ಹುಡುಕ್ತೀವಿ ಅವ್ರನ್ನ. ಇನ್ನೊಂದು 2-3 ದಿನದಾಗ ಹುಡುಗನ ಹುಡುಕೊಂಡು ಬಂದ್ಬಿಟ್ಟು ಕರ್ಕೊಂಡ್ಬಂದು ಇಲ್ಲಿ ಪೊಲೀಸ್ ಸ್ಟೇಷನಾಗ ನಿಲ್ಲಿಸ್ತೀನಿ. ಆಮೇಲಿಂದ ಯಾರಿಗೂ ಅನ್ಯಾಯ ಆಗದಿದ್ದಂಗೆ ನ್ಯಾಯನ ಕೊಡಿಸೋ ಜವಾಬ್ದಾರಿ ನಮ್ಮದು, ಸರಿನಾ? ಏನೋ ಮಾಡಿ ಸಾ, ನನ್ನ ಮಗಳು ಮಾತ್ರ ಅನ್ಯಾಯ ಆಗದಿದ್ದಂಗೆ ಇದ್ಬಿಟ್ರೆ ಅಷ್ಟೇ ಸಾಕು ಸಾ. ಬೇರೆ ಇನ್ನೇನೂ ಬೇಕಿಲ್ಲ ಸಾ. ನನ್ನ ಮಗಳು ಮಾನ ಮರ್ಯಾದೆ ಎಲ್ಲ ಊರಾಗ ಹೋಗ್ತೈತೆ ಸಾ. ಅದೊಂದು ಅವ್ನು ಬಂದ್ಬಿಟ್ಟು ನನ್ನ ಮಗಳು ಕುತ್ತಿಗೆಗೆ ಒಂದು ತಾಳಿ ಕಟ್ಬಿಟ್ರೆ ಅಷ್ಟೇ ಸಾಕು ಸಾ. ಬೇರೆ ಇನ್ನೇನೂ ಬೇಕಿಲ್ಲ ಸಾ ನನಗೂ ಅಷ್ಟೇ ಸಾ. ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತೈತೆ ಸಾ. ದಯವಿಟ್ಟು ಮದುವೆ ಒಂದು ಮಾಡಿಸ್ಕೊಟ್ಬಿಡಿ ಸಾ. ಆರಾಮಾಗೇನೇ ನನ್ನ ಮಗಳು ಇತ್ತಾಳೆ ಸಾ. ಏನನ ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸಾ. ಸಾ ಎಲ್ಲ ಮೋಸ ಮಾಡ್ಬಿಟ್ಟ ಸಾ, ನನಗೆ ಮೋಸ ಮಾಡ್ಬಿಟ್ಟ. ನೀವೇ ನನಗೆ ಹೆಂಗನ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಸಾ. ಇಲ್ಲ ಅಂದರೆ ನಾನು ಕೆರೆನೋ ಬಾವಿನ ನೋಡ್ಕೋಬೇಕಾಯ್ತದೆ ಸಾ. ಅವಾಗೆ ಒಂದು ಕಿತ ಕೆರೆಗೆ ಬಿದ್ದೆ ಸಾ. ಏನೋ ಬಂದ್ಬಿಟ್ಟು ಕಾಪಾಡಿ ಯಾರೋ ನನ್ನ ಜೀವ ಉಳಿಸ್ಬಿಟ್ರು ಸಾ. ಇವಾಗೂ ಕೆರೆಗೆ ಬೀಳಬಾರ್ದು ಅಂತಂದರೆ ದಯವಿಟ್ಟು ನನಗಾಗಿರೋ ನ್ಯಾಯನ ನೀವೇನೇ ಇದು ಮಾಡಬೇಕು ಸಾ. ನಿಮ್ಮನ್ನೇ ನಂಬಿದ್ದೀವಿ ಸಾ. ಸರಿ ಆಯ್ತು ಕಣಮ್ಮ, ನೀವು ಬಂದು ಕಂಪ್ಲೇಂಟ್ ಬರ್ಕೊಟ್ಟು ಹುಡುಗನ ಡೀಟೇಲ್ಸ್ ಪ್ರತಿಯೊಂದು ಕೊಟ್ಟೋಗ್ರಿ, ಸರಿನಾ? ನಾನು ವಿಚಾರಣೆ ಮಾಡ್ತೀನಿ. ಸುಮ್ಮನೆ ಇಲ್ಲಿ ಜಗಳ ಮಾಡ್ಕೊಂಡು ಕೂಗಾಡಿ ಏನು ಪ್ರಯೋಜನ ಇಲ್ಲ. ಆಗೋದೆಲ್ಲ ಆಗೋಗ್ಬಿಟ್ಟೈತೆ. ನಮ್ಮ ಕಡೆಯಿಂದನೂ ತಪ್ಪಿರ್ತೈತೆ, ಅವ್ರ ಕಡೆಯಿಂದನೂ ತಪ್ಪಿರ್ತೈತೆ. ಎಲ್ಲ ನಾವು ಚೆನ್ನಾಗಿದ್ರೆ ಅವ್ರು ಯಾಕೆ ಮೋಸ ಮಾಡೋರು, ಸರಿನಾ? ಇಬ್ರು ಕಡೆಯಿಂದನೂ ತಪ್ಪೈತೆ. ಈಗ ಸುಮ್ಮನೆ ಕಂಪ್ಲೇಂಟ್ ಬರ್ಕೊಟ್ಟೋಗಿ. ನನ್ನ ಮಗ ಎಲ್ಲಿದ್ರು ಜಾಡ್ಸೋದು ಎತ್ತಾಕೊಂಡು ಬಂದು ಇಲ್ಲಿ ನಿಲ್ಲಿಸ್ತೀನಿ. ಮೊದಲೇ ಗೊತ್ತಲ್ಲ, 3-4 ದಿನ ಅಷ್ಟೇನೆ ಇಲ್ಲೇ ಇರ್ತಾನೆ ಅವನು. ನೀವೇನು ಯೋಚನೆ ಮಾಡಬೇಡಿ. ಬನ್ನಿ ಕಂಪ್ಲೇಂಟ್ ಕೊಟ್ಟು ಬನ್ನಿ. ಬರ್ತೀನಿ ಸಾ, ಬರ್ಕೊಡ್ತೀನಿ. ನಾನು ಬರ್ಕೊಡ್ತೀನಿ ಸಾ. ಲೇ ನಡಿಗೆ ಬರ್ಕೊಡಿವಂತೆ. ಮೋಸ ಹೋಗೋರಿರೋ ತನಕ ಮೋಸ ಮಾಡೋರು ಇರ್ತಾರೆ. ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇನೆ.